ನಾನು ಇವತ್ತು 4ನೇ ಬಾರಿ MLC ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ದೆ. ಪತ್ರ ಚಳವಳಿ ರಕ್ತ ಮೂಲಕ ಬರೆದಿದೆ. ಇವತ್ತು ಸಹ 2ನೇ ಬಾರಿ ರಕ್ತ ಮೂಲಕ ಪತ್ರ ಚಳವಳಿ ಮಾಡಿ ಬರೀತಿದ್ದೀನಿ. ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಅವ್ರಿಗೂ ಪತ್ರ ಸಹ ಬರೆದಿದ್ದೀನಿ. ಸೊ ಮತ್ತೆ ನಮ್ಮ ಸುಗ್ರೀವಾಲ ಸಾಹೇಬ್ರಿಗೂ, ಕರ್ನಾಟಕ ಉತ್ಸವ ಅವ್ರಿಗೂ ಸಹ ವ್ಯಕ್ತ ಮೂಲಕ ಮನವಿಯನ್ನ 2ನೇ ಬಾರಿ ಬರೀತಿದ್ದೀನಿ. ಸೊ ಇವತ್ತಿಷ್ಟೇ ನನಗೆ 8 ಜನ ಸ್ವಾಮೀಜಿಗಳು MLC ಮಾಡಿ ಅಂತೇಳಿ ಮುಖ್ಯಮಂತ್ರಿ ಅವ್ರನ್ನ ಒತ್ತಡ ತಂದಿದ್ದಾರೆ. ನನಗೆ 2 ಸ್ವಾಮೀಜಿಗಳು ಪತ್ರ ಮುಖೇನ ಕೊಟ್ಟಿದ್ದಾರೆ. ಆ 8 ಸ್ವಾಮೀಜಿಯವರು ಸಹ ನೇರವಾಗಿ ಮೈಸೂರು ಬಸವಣ್ಣವ್ರಿಗೆ MLC ಸ್ಥಾನ ಕೊಡಬೇಕು ಅನ್ನೋದನ್ನ ಬುದ್ಧಿಗಳು ಮನವಿ ಹೇಳಿಕೆ ಮಾಡಿ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿದ್ದಾರೆ. ಸೊ ಇದು ಎಲ್ಲೋ ಅನ್ನಿಸ್ತದೆ ನನಗೆ. ಮಿನಿಸ್ಟ್ರು ಸಹ 2 ಮಿನಿಸ್ಟ್ರು ಸಹ ಹೇಳಿದ್ದಾರೆ. ಮತ್ತೆ MLAಗಳು ಸಹ ಮೈಸೂರು ಮತ್ತು ಚಾಮರಾಜನಗರ MLAಗಳು ಸಹ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ದಾರೆ. ಮೇಲ್ಮನೆ ಸದಸ್ಯರು ಮತ್ತೆ ಕೆಳಮನೆ ಸದಸ್ಯರು ಸಹ ನನ್ನ ಮೈಸೂರು ಬಸವಣ್ಣವರಿಗೆ MLC ಸ್ಥಾನ ಕೊಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಇಷ್ಟಾದ್ರೂ ಕೊಡ್ತಾ ಇಲ್ಲ ನಮ್ಗೆ. ಯಾಕೆ? ನಾನು ಸತತವಾಗಿ 28 ವರ್ಷದಿಂದ ನನ್ನ ಎತ್ತ ತಾಯಿಯಂತೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಿದ್ದೀನಿ. ನನ್ಗೆಲ್ಲೋ ಅನ್ನಿಸ್ತದೆ, ಮಾನ್ಯ ಮುಖ್ಯಮಂತ್ರಿ ಅವರು ಕಳೆದ ತಿಂಗಳು ಬಂದಂತ ಸಂದರ್ಭದಲ್ಲಿ 100 ಬಾರಿ ನೀ ಕೊಟ್ಟಿದ್ಯಾ, ಈ ಬಾರಿ ಮಾಡ್ತೀನಿ ಅನ್ನೋದನ್ನ MLC ಸ್ಥಾನ ಮಾರ್ಚಿ ಖಾಲಿ ಆಗ್ತದೆ ಅಂತ ಹೇಳಿದ್ರು. ಈ ಬಾರಿ MLC ಸ್ಥಾನ ನನಗೆ ದೊರಕುತ್ತೆ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಕ್ರೈಟೀರಿಯಾದಲ್ಲಿ ಕೊಡ್ಬೇಕು ನಿಮಗೆ? ಸೊ ನಾನು 4 ಬಾರಿ MLCಗೆ ಹಾಕಿದ್ದೀನಿ, 3 ಬಾರಿ MP ಗೆ ಹಾಕಿದ್ದೀನಿ, ಮತ್ತೆ MLAಗೆ ಹಾಕಿದ್ದೀನಿ. ಮತ್ತೆ ಈ ರೀತಿ ನಾನು ಪಕ್ಷಕ್ಕೆ ಏನ್ ಫಂಡ್ ಕಟ್ಟಿ ಪಕ್ಷದಿಂದ ಅರ್ಜಿಯನ್ನ ಸಲ್ಲಿಸಿದ್ದೀನಿ. ಮತ್ತೆ ರಾಜ್ಯಸಭೆಗೂ ಸಹ 3 ಸಲ ಅರ್ಜಿಯನ್ನ ಸಲ್ಲಿಸಿದ್ದೀನಿ. ನನಗೆ ಪಕ್ಷದ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಒಬ್ಬ 2 ಸಲ 3 ಸಲ ಮಾಡಿದಂತ ಕಾರ್ಯಕರ್ತರು ಮನವಿ ಸಲ್ಲಿಸಿದಂತ ಅರ್ಜಿಯನ್ನ ಸಲ್ಲಿಸಿದಂತವ್ರಿಗೆ ಕೊಡ್ಬೇಕು ಅನ್ನೋದೆಲ್ಲ ಒಂದ್ ಕಡೆ ಇದೆ. ಸೊ ಈ ಬಾರಿ ನಾನು 4ನೇ ಬಾರಿ ಹಾಕಿರೋದ್ರಿಂದ ನನ್ಗೆಲ್ಲೋ ಪಕ್ಷದ ಹೈಕಮಾಂಡ್ ಈ ಬಾರಿ ಮಾಡ್ತಾರೆ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮನೆ ಹಾಕುತ್ತಾ? ಖಂಡಿತ. ಎಲ್ಲೋ ಒಂದ್ ಕಡೆ ಈ ಬ್ಲಾಕ್ ಅಧ್ಯಕ್ಷಗಳಿಗೂ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಉದಾಹರಣೆಗೆ ಒಬ್ಬ ಪೈಲ್ವಾನ್ ಕರ್ಕೊಂಡ್ಬಂದು ಒಬ್ಬ MLC ಮಾಡ್ತೀನಿ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ಇವತ್ತು ಸಾದಿಕ್ ಪೈಲ್ವಾನನ್ನ ಕೊಡೋಕೆ ಮುಂದಾಗಿದ್ದಾರೆ. ಸೊ ಇವತ್ತು ನನ್ಗೆಲ್ಲ ಅನ್ನಿಸ್ತದೆ 4ನೇ ಬಾರಿ ನನಗೂ ಸಹ MLCಗೆ ಅರ್ಜಿ ಹಾಕಿರೋದ್ರಿಂದ ಈ ಬಾರಿ MLC ಸ್ಥಾನ ಸಿಗುತ್ತೆ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.